ಸುತ್ತಣ ತರುಮರಾದಿಗಳ ಸುಡಲಾಯಿತು. ಆತ್ಮಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಪದ್ದಿರ್ದ ತಲುಗುಣಾದಿಗಳ ಸುಡಲಾಯಿತು. ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎನ್ನ ನುಡಿಹಿಕೊಳ್ಳ ಚನ್ನಮಲ್ಲಿಕಾರ್ಜುನ. ನಿನ್ನೆ ದಿವಸ ಇಲ್ಲಿ ಬಸವ ಪುರಾಣ ಪ್ರಾರಂಭ ಆಯಿತು. ಅನೇಕ ಗುರುಗಳು, ಜಗದ್ಗುರುಗಳು ಬಂದು ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಎಂಥ ಸೌಭಾಗ್ಯ ಇದೆ! ಯಾಕೆ ನಮ್ಮ ಭಾರತ ದೇಶದಲ್ಲಿ ಇಂಥ ಒಂದು ಒಳ್ಳೆಯ ಪರಂಪರೆ ನಡ್ಕೊಂಡು ಬಂತು? ಇದೇನು ಇಂದು ನಿನ್ನೆಯ ಪರಂಪರೆ? ಪಾಠ, ಪ್ರವಚನ, ಕೀರ್ತನೆ, ಪುರಾಣ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಅಪೂರ್ವವಾಗಿರತಕ್ಕಂಥ ಪದ್ಧತಿ, ಪರಂಪರೆ ಭಾರತ ದೇಶವನ್ನ ಬಿಟ್ಟರೆ ಬೇರೆ ಯಾವ ದೇಶಗಳಲ್ಲೂ ಕೂಡ ಇಂಥದೊಂದು ಅಪರೂಪದ ಪ್ರಸಂಗಗಳನ್ನು ನಾವು ನೋಡೋದು ಬಹಳ ಕಡಿಮೆ, ಬಹಳ ವಿರಳ. ಒಬ್ಬ ಆತ್ಮಜ್ಞಾನಿಯಾಗಿರ್ತಕ್ಕಂಥ ಗುರುನಾಥ ಎತ್ತರವಾಗಿರ್ತಕ್ಕಂಥ ಜ್ಞಾನ ಪೀಠದ ಮೇಲೆ ಕುಳಿತುಕೊಂಡು ತನ್ನ ಅನುಭವವನ್ನು ಹಂಚಿಕೊಳ್ತಾನೆ. ನಾವು ಕೂಡ ಶಿವಸ್ವರೂಪರಾಗಬೇಕು ಅನ್ನೋ ಭಾವ ಹೊಂದಿರತಕ್ಕಂಥ ಸಾವಿರ ಅಲ್ಲ ಲಕ್ಷ ಲಕ್ಷ ಸದ್ಭಕ್ತರು ಆನಂದದಿಂದ ಕುಂತು ಕೇಳ್ತಾರೆ. ಈ ಹೇಳುವ ಮತ್ತು ಕೇಳುವ ಪದ್ಧತಿ, ಪರಂಪರೆ ಯಾಕೆ? ಇದರಿಂದ ಏನು ಪ್ರಯೋಜನ? ಅಕ್ಕ ಮಹಾದೇವಿ ಕನ್ನಡ ನಾಡಿನ ಪ್ರಥಮ ಕವಯಿತ್ರಿ ಅಂತ ಕರೆದರು. ವೈರಾಗ್ಯದಲ್ಲಿ ಅಲ್ಲಮ ಪ್ರಭುವಿನಷ್ಟೇ ಎತ್ತರಕ್ಕೆ ಹೋಗಿರತಕ್ಕಂಥ ಒಬ್ಬ ಮಹಿಳೆ. ಏನು ಅವಳ ಭಕ್ತಿ, ಏನು ಜ್ಞಾನ, ಎಂಥ ವೈರಾಗ್ಯ! ಅವಳ ಜೀವನ ಬಹಳ ಅಪರೂಪ. ಇನ್ನು ಅವಳ ವಚನಗಳೋ ಒಂದೊಂದು ಅದು ಅಮೃತ, ಅಮೃತ, ಅಮೃತ. ಚಿಕ್ಕ ವಯಸ್ಸಿನಲ್ಲಿ ಎಂಥ ಹಿರಿದಾಗಿರ್ತಕ್ಕಂಥ ಸಾಧನೆ ಅಕ್ಕನ ಸಾಧನೆ. ಪ್ರತಿಯೊಂದು ವಚನಗಳಲ್ಲಿಯೂ ಕೂಡ ಏನು ಅದು ದೃಷ್ಟಾಂತ? ನಮ್ಮ ಶರಣರು ಕೇವಲ ಜ್ಞಾನಿಗಳಾಗಿರಲಿಲ್ಲ, ವಿಜ್ಞಾನಿಗಳೂ ಆಗಿದ್ದರು ಅನ್ನೋದಕ್ಕೆ ಅನೇಕ ವಚನಗಳು ನಮಗೆ ಸಿಗ್ತವೆ. ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು. ಕಾಡಿಗೆ ಬೆಂಕಿ ಬೀಳುತ್ತದೆ, ಲಕ್ಷ ಲಕ್ಷ ಗಿಡ ತರು ಲತೆಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗ್ತವೆ. ಅಷ್ಟೇ ಅಲ್ಲ, ಆ ಕಾಡಿನಲ್ಲಿ ಇರತಕ್ಕಂಥ ಪಶು, ಪಕ್ಷಿ, ಕ್ರಿಮಿ, ಕೀಟ ಎಲ್ಲವೂ ಕೂಡ ಸತ್ತು ಹೋಗ್ತವೆ. ವಿಚಿತ್ರ ಅಂತಂದ್ರ ಯಾರೂ ಕಾಡಿಗೆ ಬೆಂಕಿ ಹಚ್ಚಿಲ್ಲ, ತಾನಾಗಿಯೇ ಬೆಂಕಿ ಹತ್ಕೊಂಡದ ಕಾಡಿನೊಳಗೆ ಹೆಂಗೆ ಹತ್ಕೊಂಡಿರಬೇಕು? ವಯಸ್ಸಿನಲ್ಲಿ ಚಿಕ್ಕವಳಾಗಿರ್ತಕ್ಕಂಥ ಅಕ್ಕ ಎಷ್ಟು ಅದ್ಭುತವಾಗಿ ಹೇಳ್ತಾಳೆ, ಬೆಂಕಿ ಹೆಂಗ ಉತ್ಪನ್ನ ಆಗ್ತದ.
ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಜೋರಾಗಿ ಘರ್ಷಣೆ ಆಯಿತು ಅಂತಂದ್ರೆ ಸಹಜವಾಗಿಯೇ ಅಲ್ಲಿ ಬೆಂಕಿ ಉತ್ಪನ್ನ ಆಗ್ತದ, ಅಗ್ನಿ ಉತ್ಪನ್ನ ಆಗ್ತದ. ಹೌದಲ್ಲೋ? ಈಗೆಲ್ಲ ಇವು ಕಡ್ಡಿಪಟ್ನ ಲೈಟರ್ ಅಂತ ಬಂದಿದಾವ. ಮೊದಲು ಎಲ್ಲಿದ್ದು ಬೆಂಕಿಪಟ್ನ ಅಂತ. ಮನೆಯಲ್ಲಿ ಅಗ್ನಿ ಬೆಳೆಸಬೇಕಾಗಿತ್ತು ಅಂತಂದ್ರೆ ಒಂದು ಕಲ್ಲು, ಬಹುತೇಕ ಇಲ್ಲಿ ಹಿರಿಯರಿದ್ದಾರೆ ಅವರಿಗೆ ಗೊತ್ತು, ಚಕಮಕಿ ಕಲ್ಲು ಅಂತ ಕರೀತಿದ್ರು. ಮಧ್ಯದೊಳಗೆ ಒಂದಿಷ್ಟು ಹತ್ತಿ ಇಟ್ಟು ಇನ್ನೊಂದು ಕಲ್ಲಿನಿಂದ ಹಿಂಗೆ ಜೋರಾಗಿ ಘರ್ಷಣೆ ಮಾಡಿದ್ರ ಅಲ್ಲಿ ಬೆಂಕಿ ಉತ್ಪನ್ನ ಆಗ್ತಿತ್ತು. ಅದೇ ಬೆಂಕಿಯನ್ನ ಬೆಳೆಸ್ಕೊಂಡು ಅಡಿಗೆಯನ್ನ ಮಾಡತಕ್ಕಂಥ ಪದ್ಧತಿ ಹಿಂದೆ ಇತ್ತು. ಮರ ಮರ ಮಥನಿಸಿ, ಮಥನದಿಂದ ಹುಟ್ಟುತ್ತದೆ ಅಂತಾಳ. ನೋಡ್ರಿ, ಈ ಕೈಯು ತಂಪದೆ, ಈ ಕೈಯು ತಂಪದೆ, ಸ್ವಲ್ಪ ಹೀಗೆ ಘರ್ಷಣೆ ಮಾಡಿದ್ರೆ ಸಾಕು ಬೆಚ್ಚಗಾಗ್ತದೆ. ಯಾವ ರೀತಿಯಲ್ಲಿ ಕಾಡಿನಲ್ಲಿ ಒಂದು ಮರದ ಕೊಂಬೆ ಇನ್ನೊಂದು ಮರದ ಕೊಂಬೆ ಗಾಳಿಯ ರಭಸಕ್ಕೆ ತಿಕ್ಕಿ ತಿಕ್ಕಿ ಯಾವ ರೀತಿಯಾಗಿ ಬೆಂಕಿ ಉತ್ಪನ್ನ ಆಗಿ ಕಾಡೆಲ್ಲ ಸುಡ್ತದ, ಕಾಡಲ್ಲಿ ಇರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗೆಲ್ಲ ಕೂಡ ಹೆಂಗ ಸುಡ್ತವ, ಹಂಗ ಇಲ್ಲಿ ಹೇಳ್ತಾಳೆ ಅಕ್ಕ, ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಒದ್ದಿರ್ದ ತನು ಗುಣಾದಿಗಳ ಸುಡಲಾಯಿತು. ಎಲ್ಲಿ ಪಾಠ ನಡೆದದ, ಪ್ರವಚನ ನಡೆದದ, ಸದ್ಗುರುವಿನ ಬೋಧನೆ ಎಂಬತಕ್ಕಂಥದ್ದು ನಡೆದದ, ಅಲ್ಲಿಯೂ ಕೂಡ ಒಂದು ಘರ್ಷಣೆ ಆಗ್ತದೆ, ಅಗ್ನಿ ಹುಟ್ಟುತ್ತದೆ. ಅಲ್ಲಿಯೂ ಕೂಡ ಒಂದಿಷ್ಟು ವಸ್ತುಗಳು ಸುಟ್ಟು ಬೂದಿ ಆಗ್ತವೆ ಅಂತ ಹೇಳಿ ಹೇಳ್ತಾಳೆ ಅಕ್ಕ. ಏನದು? ಆತ್ಮ ಮಥನಿಸಿ. ಇಲ್ಲಿ ಹೇಳ್ತಕ್ಕಂಥ ಒಂದು ಆತ್ಮ, ಕೇಳ್ತಕ್ಕಂಥ ಇಷ್ಟೊಂದು ಆತ್ಮಗಳು. ಇಲ್ಲಿ ಏನು ನಡೀತದ ಅಂತಂದ್ರೆ ಹೇಳುವ ಕೇಳುವ ಚಿಂತನೆ ಎಂಬತಕ್ಕಂಥದ್ದು ಏನು ನಡೀತದಲ್ಲ, ಈ ಚಿಂತನೆಯೊಳಗ ಅರಿವು ಎಂಬತಕ್ಕಂಥ ಬೆಂಕಿ ಹುಟ್ಟುತ್ತದ, ಜ್ಞಾನ ಎಂಬತಕ್ಕಂಥ ಬೆಂಕಿ ಹುಟ್ಟುತ್ತದ. ಪರಿಣಾಮ ಏನಾಗ್ತದ ಅಂತಂದ್ರ 7 ಜನ್ಮದಿಂದ ಕಾಡ್ತಾ ಇರ್ತಕ್ಕಂಥ ಪಾಪವೆಲ್ಲ ಸುಟ್ಟು ನೀವೆಲ್ಲರೂ ಕೂಡ ಪವಿತ್ರ ಆಗ್ತೀರಿ. ಆ ಕಾರಣಕ್ಕಾಗಿ ನನಗೆ ಸತ್ಸಂಗವನ್ನು ಕೊಡು ಅಂತಾಳೆ ಅಕ್ಕ. ಮಹಾನುಭಾವಿಗಳ 4 ವಚನಗಳನ್ನ ಕೇಳ್ತಕ್ಕಂಥ ಸೌಭಾಗ್ಯ ಕೊಡು ಅಂತಾಳ ಅಕ್ಕ. ಯಾಕೆ ಈ ಹೇಳುವ ಕೇಳುವ ಪದ್ಧತಿಗಳನ್ನ ಇಟ್ರು ಅಂತಂದ್ರ ಶ್ರುತಂ ಹರತಿ ಪಾಪಾನಿ. ಇಲ್ಲಿ ಪಾಪ ಅಂತಂದ್ರೆ ಯಾವುದು? ಮನಸ್ಸಿನಲ್ಲಿ ಇರತಕ್ಕಂಥ ಅಜ್ಞಾನವೇ ಒಂದು ಪಾಪ. ಎಲ್ಲಿ ತನಕ ಅಜ್ಞಾನ ಅದ ಅಲ್ಲಿ ತನಕ ಜ್ಞಾನಕ್ಕೆ ಅಲ್ಲಿ ಅವಕಾಶ ಇಲ್ಲ. ಎಲ್ಲಿ ತನಕ ಅಜ್ಞಾನ ಅದ ಅಲ್ಲಿ ತನಕ ಈ ಭಕ್ತಿ ಜ್ಞಾನ ಮಾರ್ಗಕ್ಕೆ ದಾರಿ ಇಲ್ಲ, ವೈರಾಗ್ಯಕ್ಕೆ ದಾರಿ ಇಲ್ಲ. ಜೀವನ ಆಗಿರ್ತಕ್ಕಂಥವನು ಶಿವ ಆಗ್ಬೇಕಾಗಿತ್ತು ಅಂತಂದ್ರೆ ಇದು ಜ್ಞಾನ ಬೇಕೇ ಬೇಕು. ಅದಕ್ಕೆ ಅಂತಾಳವಳು ಆತ್ಮ ಮನಥನಿಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ದಿರ್ದ ತನು ಗುಣಾದಿಗಳ ಸುಡಲಾಯಿತು. ಬೇಕು ಬೇಡ ಎಂಬತಕ್ಕಂಥ ಆಶೆ ಒಂದೇ ಎರಡೇ ಮನುಷ್ಯನಿಗೆ. ವ್ಯಕ್ತಿ ಪರಿಪೂರ್ಣ ಆಗ್ಬೇಕಂತಾಳ ಅಕ್ಕ. ಆ ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕಾದ್ರೆ ಮಹಾನುಭಾವಿಗಳ ಬೇಕು. ಇಂಥ ಶರಣರು, ಸಂತರು, ಸ್ವಾಮಿಗಳು, ಮಹಾಸ್ವಾಮಿಗಳು, ಜ್ಞಾನಿಗಳು ಇದ್ದಾಗ ಮಾತ್ರ ಅದು ಸಾಧ್ಯ. ಸರ್ವಜ್ಞನ ವಚನವನ್ನು ತಾವು ಕೇಳಿರಬಹುದು. ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ಅಂತ. ದುರ್ಜನರ ಸಂಘವದು ಬಚ್ಚಲು ರೊಚ್ಚಿನಂತಿತ್ತು. ಬಹುತೇಕ ಎಲ್ಲಿ ನಡೀತವ ಇಂತಹ ಕಾರ್ಯಕ್ರಮಗಳು ಅದು ಸಜ್ಜನರ ಸಂಘವೇ, ಅದಕ್ಕೆ ಸತ್ಸಂಗವೇ ಅಂತ ಕರೀತಕ್ಕಂಥದ್ದು. ಪರಿಣಾಮ ಎಂಥದ್ದು ಇರೋದು? ಪರಿಣಾಮ ಸಮಾಜದೊಳಗೆ ಬೆಳಕ, ಅರಿವು ಎಂಬತಕ್ಕಂಥ ಬೆಳಕ. ಆ ಬೆಳಕಿನೊಳಗ
ಮನುಷ್ಯ ಎಷ್ಟು ಸರ್ವಾಂಗ ಸುಂದರವಾಗಿರ್ತಕ್ಕಂಥ ಜೀವನ ನಡೆಸಕ್ಕೆ ಸಾಧ್ಯ ಅದ? ಒಂದು ಕಾಡು, ಒಬ್ಬ ರಾಜ ಕಾಡಿಗೆ ಹೋಗಿದ್ದಾನೆ ಬೇಟೆ ಆಡಬೇಕು ಅಂತ. ಬೇಟೆ ಆಡ್ದ ಬೇಸಿಗೆಯ ದಿನ ದಣದಿದ್ದ, ವಿಶ್ರಾಂತಿ ಪಡ್ಕೋಬೇಕು ಅಂತ ತಿಳ್ಕೊಂಡು ಒಂದು ಗಿಡದ ಕೆಳಗಡೆ ಬಂದು ಹಾಗೆ ಮಲ್ಕೊಂಡ. ತಂಪಾದ ಗಾಳಿ ಬೀಸ್ತಿತ್ತು. ಆ ಗಿಡದಲ್ಲಿ ಒಂದು ಕೋಗಿಲೆ ಕುಹು ಕುಹು ಅಂತ ಹಾಡ್ತಾ ಇತ್ತು. ಬಹಳ ಆನಂದ ಆತು. ಅಬ್ಬ, ಎಷ್ಟು ಆನಂದ! ಆ ಕೋಗಿಲೆಯ ಧ್ವನಿ ಎಷ್ಟು ಇಂಪಾದ, ಎಷ್ಟು ಅದ್ಭುತ ಅದ. ಅದೇ ಒಂದು ಕೋಗಿಲೆಯ ಧ್ವನಿಯನ್ನ ಕೇಳ್ತಾ ಕೇಳ್ತಾ ಹಾಗೆ ಕಣ್ಣು ಮುಚ್ತಾ ಇದ್ದ, ನಿದ್ರೆಗೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಏನಾಯ್ತು ಅಂತಂದ್ರ, ಒಂದು ಕಾಗೆ ಬಂದು ಆ ಕೋಗಿಲೆಯ ಪಕ್ಕದಲ್ಲಿ ಕುತ್ಕೊಳ್ತು. ತನ್ನ ಕರ್ಕಶ ಧ್ವನಿಯಿಂದ ಕಾ 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 ಅಂತ ಕೂಗಾಕತ್ತು. ಆವಾಗ ಈ ಮನುಷ್ಯನಿಗೆ, ಈ ರಾಜನಿಗೆ ಅಸಮಾಧಾನ ಆಯ್ತು. ಯಾಕ? ಇಷ್ಟೊತ್ತು ಸುಂದರವಾಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ ಇಂಪಾದ ಧ್ವನಿಯನ್ನ ಕೇಳ್ತಿದ್ದೆ, ನನ್ನ ಆನಂದಕ್ಕೆ ಭಂಗ ತಂತಲ್ಲ ಈ ಕಾಗೆ ಅಂತ ತಿಳ್ಕೊಂಡು ಎಲ್ಲಿ ಕುಂತದಂತ ನೋಡ್ದ. ಕೋಗಿಲೆಯ ಪಕ್ಕದಲ್ಲಿಯೇ ಕುಳಿತಿತ್ತು. ಬಿಲ್ಲು ಬಾಣ ತಗೊಂಡ, ಗುರಿ ಇಟ್ಟ, ನೇರವಾಗಿ ಬಡದೆ ಬಿಟ್ಟ. ಏನಾಯ್ತು ಅಂತಂದ್ರೆ, ಕಾಗಿಗೆ ಗುರಿ ಇಟ್ಟಿದ್ದ ಕೋಗಿಲೆಗೆ ಬಡಿತು. ಹಾಡ್ತಾ ಇರ್ತಕ್ಕಂಥ ಕೋಗಿಲೆಯ ಎದೆಗೆ ಬಾಣ ನಾಟಿ ದಪ್ಪಂತ ಕೆಳಗೆ ಬಿತ್ತು. ನೋಡ್ತನ ರಾಜ, ಶಿವ ಎಂಥ ಅನ್ಯಾಯ ಆತು. ಕೋಗಿಲೆಗೆ ಹೇಳ್ದ, ಕೋಗಿಲೆ ನನ್ನ ಕ್ಷಮೆ ಮಾಡಿಬಿಡು, ನಾನು ಗುರಿ ಇಟ್ಟಿದ್ದು ಕಾಗೆಗೆ, ಅದು ನಿನಗೆ ಬಡಿದು ಬಿಡ್ತು, ನನ್ನಿಂದ ತಪ್ಪಾತು, ಪ್ರಮಾದ ಆತು, ಕ್ಷಮಿಸು ಅಂತ ರಾಜ ಕೇಳಿದಾಗ ಆ ಕೋಗಿಲೆ ಹೇಳ್ತದಂತ, ಮಹಾರಾಜ ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ, ನನ್ನದೇ ತಪ್ಪು. ಯಾವಾಗ ಕಾಗೆ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೋತೋ ಆವಾಗ ಅಲ್ಲಿಂದ ನಾನೇ ಬೇರೆ ಕಡೆ ಹಾರಿ ಹೋಗಿದ್ರೆ ನಾನು ಇಂದು ಸಾಯ್ತಾ ಇರಲಿಲ್ಲ. ಅದರ ಪಕ್ಕದಲ್ಲಿ ಕುಳಿತ ಮಾತ್ರಕ್ಕೆ ನನಗೆ ಈ ಗತಿ ಬಂದದ, ನೀ ಏನು ತಪ್ಪು ತಿಳ್ಕೋಬೇಡ ಅಂತ ತಿಳ್ಕೊಂಡು ಆ ಕೋಗಿಲೆ ರಾಜನಿಗೆ ಸಮಾಧಾನ ಹೇಳ್ತು ಅಂತ ನಾನೊಂದೆಲ್ಲೋ ಕಥೆಯಲ್ಲಿ ಕೇಳಿದ್ದೆ. ಇದರ ಅರ್ಥ ಇಷ್ಟೇ, ಕೆಟ್ಟ ವ್ಯಕ್ತಿಗಳ ಸಂಘ ಮಾಡಿದ್ದೇ ಆದ್ರೆ ನಮ್ಗೆ ಅಪಾಯ ತಪ್ಪಿದ್ದಲ್ಲ. ಒಳ್ಳೆಯ ವ್ಯಕ್ತಿ ಸಂಘದಿಂದ ಆನಂದ ಸಿಗ್ತದ, ಕೆಟ್ಟ ವ್ಯಕ್ತಿಯ ಸಂಘದಿಂದ ಅನಾಹುತ ಸಿಗುತ್ತದೆ. ಇದರೊಳಗೆ ಎರಡು ಮಾತಿಲ್ಲ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದೊಳಗೆ ಎರಡುಟ್ಟು, ಒಂದು ಬಿಟ್ಟು ಒಂದು ಹಿಡಿ, ಮಂಗನ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ. ಪ್ರಪಂಚದಲ್ಲಿ ಯಾರೇ ಆಗಲಿ ಒಂದಿಷ್ಟು ಎತ್ತರ ಸ್ಥಿತಿಗೆ ಹೋಗಿದ್ದಾರೆ, ಬಹಳ ದೊಡ್ಡ ವ್ಯಕ್ತಿಗಳು ಅಂತ ಅನಿಸ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲಿ ಆತನ ಜೀವನದಲ್ಲಿ ಆತನಿಗೆ ಗುರುಸ್ವರೂಪವಾಗಿಯೋ ಏನೋ ಒಬ್ಬ ಮಹಾತ್ಮರು ಆಶೀರ್ವಾದ ಮಾಡಿದ್ದಾರೆ, ಮಾರ್ಗದರ್ಶನ ತೋರಿಸಿದ್ದಾರೆ, ಬೆಳಕಲ್ಲಿ ಇಟ್ಟಿದ್ದಾರೆ ಅಂತಾನೆ ಅರ್ಥ. ಅದು ವಾಲ್ಮೀಕಿ ಕಥೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಒಬ್ಬ ದರೋಡೆಕೋರ, ಒಬ್ಬ ಕಳ್ಳ, ಒಬ್ಬ ಕೊಲೆಗಡುಕ, ಏನು ಆತನ ಪುಣ್ಯನೋ ಏನೋ ನಾರದ ಮಹರ್ಷಿಗಳು ಭೇಟಿಯಾದ್ರು. ಇಷ್ಟು ಕೊಲೆ ಸುಲಿಗೆ ದರೋಡೆ ಮಾಡ್ತಾ ಇದೆಯಲ್ಲ ಯಾರ ಸಲುವಾಗಿ? ನನ್ನ ಹೆಂಡತಿ ಮಕ್ಕಳ ಸಲುವಾಗಿ. ಈ ಕೊಲೆ ಸುಲಿಗೆ ದರೋಡೆಯಿಂದ ಪಾಪ ಬರ್ತದಲ್ಲ, ನೀ ಮಾಡ್ತಕ್ಕಂಥ ಪಾಪದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಭಾಗಿಯಾಗ್ತಾರೇನೋ? ನಾನು ಅವ್ರ ಸಲುವಾಗಿ ಮಾಡ್ತೀನಿ ಅಂದ ಬಳಿಕ ಅವ್ರು ಭಾಗಿ ಆಗಬೇಕಲ್ಲ. ಹಾಗಾದ್ರೆ ಅವರಿಗೆ ಕೇಳು. ಬಂದು ಕೇಳ್ದ, ನೀ ಮಾಡ್ತಕ್ಕಂಥ ಪುಣ್ಯದಲ್ಲಿ ಮಾತ್ರ ನಾವು ಭಾಗಿಯಾಗ್ತೇವೆ, ಪಾಪದಲ್ಲಿ ಇಲ್ಲ. ಪಶ್ಚಾತ್ತಾಪ ಆತು. ನಾನು ಯಾರ ಸಲುವಾಗಿ ಮಾಡ್ತಿದ್ದೆ, ಅವರು ಪಾಪದಲ್ಲಿ ಭಾಗಿಯಾಗುವುದಿಲ್ಲ, ಪುಣ್ಯ ಮಾತ್ರ ಬೇಕು, ಸುಖ ಮಾತ್ರ ಬೇಕು.
ನಾರದನಿಗೆ ಹೇಳಿದಾಗ, ನೋಡಪ್ಪ, ಎಲ್ಲರೂ ಕೂಡ ಸ್ವಾರ್ಥಿಗಳೇ. ಕೊಲೆ ಸುಲಿಗೆ ದರೋಡೆ ಮಾಡೋದನ್ನ ಬಿಟ್ಟು ನೀನು ರಾಮ ರಾಮ ಅನ್ನಬಾರ್ದ? ರಾಮ ರಾಮ ಅನ್ಲಿಕ್ಕೆ ನೋಡ್ದ, ಬೇಡ ಅನ್ಲಿಕ್ಕೆ ಬರಲಿಲ್ಲ. ಹಾಗಾದ್ರೂ ಮರ ಮರ ಆದ್ರೂ ಕೂಡ ಅನ್ನು. ಮರ 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 ಅನ್ಕೊಂತ ರಾಮ ರಾಮ ಅಂತ ತಿಳ್ಕೊಂಡು ತಪಸ್ಸು ಮಾಡ್ದ. ಮೈ ಮೇಲೆ ಹುತ್ತ ಬೆಳೆತು. ಹುತ್ತ ಬೆಳೆದ ಕಾರಣಕ್ಕಾಗಿ ವಾಲ್ಮೀಕಿ ಅಂತ ಅನಿಸ್ಕೊಂಡ. ಸಾಕ್ಷಾತ್ಕಾರ ಆಗಿತ್ತು. ಮುಂದೆ ರಾಮಾಯಣ ಬರದ. ಅಂಗುಲಿ ಮಾಲಾನ ಕಥೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಆತನೂ ಕೂಡ ಒಬ್ಬ ದರೋಡೆಕೋರನೇ. ದಾರಿ ಹೋಕರನ್ನ ಹೊಡಿತಿದ್ದ, ಕೊಲ್ತಿದ್ದ, ಅವರಲ್ಲಿ ಇರ್ತಕ್ಕಂಥ ವಸ್ತು ಒಡವೆಗಳನ್ನ ಕಸ್ಕೊಳ್ತಿದ್ದ, ಕೊಲೆನೂ ಕೂಡ ಮಾಡ್ತಿದ್ದ. ಸತ್ತಿರ್ತಕ್ಕಂಥ ವ್ಯಕ್ತಿಗಳ ಹೆಬ್ಬರಳನ್ನ ಕಡೆದು ಮಾಲೆಯಂತೆ ಕೊಳ್ಳಾಗ ಧರಿಸ್ಕೊಳ್ತಿದ್ದ. ಅದಕ್ಕೆ ಅಂಗೂಲಿ ಮಾಲ ಅವನ ಹೆಸರು. ಒಮ್ಮೆ ಗೌತಮ ಬುದ್ಧ ಭೇಟಿಯಾದ. ಆತನ ಶಾಂತವಾಗಿರ್ತಕ್ಕಂಥ ಶರೀರಕ್ಕೆ, ಆತನಲ್ಲಿ ಇರ್ತಕ್ಕಂಥ ಪ್ರಶಾಂತವಾಗಿರ್ತಕ್ಕಂಥ ಮನಸ್ಸಿಗೆ ಇವನಲ್ಲಿ ಏನೋ ಒಂದಿಷ್ಟು ಬದಲಾವಣೆ ಕಾಣಿಸ್ತು. ಗೌತಮ ಬುದ್ಧರು ಹೇಳ್ತಾರೆ, ಅಂಗುಲಿ ಮಾಲ, ಆ ಗಿಡದಲ್ಲಿ ಇರತಕ್ಕಂಥ ಒಂದು ಎಲೆಯನ್ನು ಹರ್ಕೊಂಡು ತಂದುಕೊಡು. ಒಂದು ಎಲೆಯನ್ನು ಹರಿದಿರ್ತಕ್ಕಂಥ ಎಲೆಯನ್ನ ಮತ್ತೆ ಜೋಡಿಸು ಅಂತ ಹೇಳಿದ್ರು ಗೌತಮ ಬುದ್ಧರು. ಜೋಡಿಸ್ಲಿಕ್ಕೆ ಹೋದ, ಜೋಡಿಸ್ಲಿಕ್ಕೆ ಆಗಲಿಲ್ಲ. ಒಂದು ಬಿಟ್ಟು 100 ಸಲ ಪ್ರಯತ್ನ ಮಾಡ್ದ, ಜೋಡಿಸಲಿಕ್ಕೆ ಆಗಲಿಲ್ಲ. ಆವಾಗ ಗೌತಮ ಬುದ್ಧರಂತಾರಂತೆ, ಹೇ ಅಂಗುಲಿ ಮಾಲ, ಮರದಿಂದ ಬಿಡಿಸಿರ್ತಕ್ಕಂಥ ಒಂದು ಎಲೆಯನ್ನೇ ನಿನಗೆ ಜೋಡಿಸ್ಲಿಕ್ಕೆ ಆಗುದಿಲ್ಲ ಅಂದ ಬಳಿಕ ಒಬ್ಬರಲ್ಲ, ಇಬ್ಬರಲ್ಲ, 100 ಮಂದಿಯ ಕೊಲೆಯನ್ನ ಮಾಡಿದೆ. ಅವರ ಪ್ರಾಣವನ್ನು ಕಿತ್ಕೊಳ್ತಕ್ಕಂಥ ಹಕ್ಕು ನಿನಗೆ ಯಾರು ಕೊಟ್ಟಿದಾರೋ? ಕಿತ್ಕೊಂಡಿರ್ತಕ್ಕಂಥ ಪ್ರಾಣ ಮತ್ತೆ ತೆಗಿಯಾಕ, ಮತ್ತೆ ಜೋಡಿಸಾಕ ಬರ್ತದೇನು? ಮತ್ತೆ ಪ್ರಾಣ ಕೊಡಾಕ ಬರ್ತದೇನು? ಪರಿವರ್ತನೆಯಾದ. ನಾವು ಹೀಗೆ ಅಂಗುಲಿ ಮಾಲಾನ ಕಥೆ ಕೇಳ್ತೀವಿ, ವಾಲ್ಮೀಕಿಯ ಕಥೆ ಕೇಳ್ತೀವಿ. ಆದರೆ ಬಸವ ಪುರಾಣ, ಈ ಬಸವ ಪುರಾಣದಲ್ಲಿಯೂ ಕೂಡ ಎಂಥ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತಾರೆ. ಇಲ್ಲಿ ಕಳ್ಳರು ಬರ್ತಾರೆ, ಸುಳ್ಳರು ಬರ್ತಾರೆ, ಕೊಲೆಗಡಕರು ಬರ್ತಾರೆ, ಮೋಸಗಾರರು ಬರ್ತಾರೆ, ರಾಜ ಮಹಾರಾಜರು ಕೂಡ ಬರ್ತಾರೆ. ಕೇವಲ ಕರ್ನಾಟಕದವರಷ್ಟೇ ಅಲ್ಲ, ದೇಶ ವಿದೇಶದವರು ಕೂಡ ಬರ್ತಾರೆ. ಅವರು ಹೇಗೆ ಪರಿವರ್ತನೆಯಾಗ್ತಾರೆ ಅನ್ನೋದೇ ಈ ಬಸವ ಪುರಾಣದ ವೈಶಿಷ್ಟ್ಯತೆ. ಯಾವ ರೀತಿಯ ಪರಿಣಾಮ, ಪ್ರಭಾವ ಬಸವಣ್ಣ ಈ ಪ್ರಪಂಚದ ಜನರ ಮೇಲೆ ಮಾಡಿದ್ದ ಅನ್ನೋದೇ ಬಹಳ ಅದ್ಭುತ ಈ ಬಸವ ಪುರಾಣದಲ್ಲಿ. ಮಹಾತ್ಮರ ಒಂದಿಷ್ಟು ಒಳ್ಳೆಯ ನುಡಿಗಳಿಂದ ಯಾವ ರೀತಿಯಾಗಿ ಒಂದಿಷ್ಟು ಪರಿವರ್ತನೆ ಆಗಲಿಕ್ಕೆ ಸಾಧ್ಯನೋ, ಇಂಥ ಬಸವ ಪುರಾಣದಿಂದಲೂ ಕೂಡ ಅನೇಕ ರೀತಿಯ ಪರಿವರ್ತನೆಗಳನ್ನು ನಾವು ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ. ಹೀಗಾಗಿ ಎಲ್ಲೆಲ್ಲಿ ನಮ್ಮ ವೀರಶೈವ ಮಠಮಾನ್ಯಗಳಲ್ಲಿ ಅಂದಿನಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ ತೋಂಟದ ಸಿದ್ಧಲಿಂಗ ಯತಿ ಶಿವಯೋಗಿಗಳಿಂದ ಏನು ನಮ್ಮ ವಿರಕ್ತ ಪರಂಪರೆಯ ಮಠಗಳಿದ್ದಾವೆ, ಅನೇಕ ಗುರು ಪರಂಪರೆಯ ಮಠಗಳಲ್ಲೂ ಕೂಡ ಬಸವ ಪುರಾಣ ನಡೆಸ್ತಕ್ಕಂಥ ಪದ್ಧತಿ. ಯಾರೇ ಪೂಜ್ಯರ ಪಟ್ಟಾಭಿಷೇಕ ಇದ್ರೂ ಬಸವ ಪುರಾಣ, ಆ ಪಟ್ಟಾಧಿಕಾರದ ರಜತ ಮಹೋತ್ಸವ ಇದ್ರೂ ಬಸವ ಪುರಾಣ, ಸುವರ್ಣ ಮಹೋತ್ಸವ ಇದ್ರೂ ಬಸವ ಪುರಾಣ, ಅಮೃತ ಮಹೋತ್ಸವ ಇದ್ರೂ ಬಸವ ಪುರಾಣ, ಶತಮಾನೋತ್ಸವ ಇದ್ರೂ ಕೂಡ ಬಸವ ಪುರಾಣ. ಹೀಗೆ ವಿರಕ್ತ ಮಠಗಳು ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಗಣ್ಯರು ಸಮಾಜದ ಏನೇ ಒಂದು ಒಳ್ಳೆಯ ಕಾರ್ಯಕ್ರಮಗಳಿದ್ದಾಗೂ ಬಸವ ಪುರಾಣವನ್ನು ನಡೆಸುವುದರ ಮುಖಾಂತರ ಈ ನಾಡಿನಲ್ಲಿ ಬಸವ ತತ್ವವನ್ನ ಉಳಿಸಿರ್ತಕ್ಕಂಥ, ಬೆಳೆಸಿರ್ತಕ್ಕಂಥ ಕೀರ್ತಿ ಮಠಮಾನ್ಯಗಳಿಗೂ ಸಮಾಜದ ಗಣ್ಯರಿಗೂ ಕೂಡ ಸಲ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಇಲ್ಲೇ ನಮ್ಮ ಮುನವಳ್ಳಿ ಅಜ್ಜಾರಿದ್ದಾರೆ, ಅವರ ಹಿರಿಯ ಗುರುಗಳು ಚನ್ನಬಸವ ಸ್ವಾಮಿಗಳು ಅಂತ.
ಅವರ ಮಠದಲ್ಲಿ ಬೇರೆ ಪುರಾಣ ನಡೆದಿದ್ದ ಇತಿಹಾಸವೇ ಇಲ್ಲ. ಪ್ರತಿ ವರ್ಷನೂ ಕೂಡ ಬಸವ ಪುರಾಣವೇ ನಡಿಬೇಕು. ಮಠದೊಳಗ ಬಸವ ಪುರಾಣದ ಪೂಜೆಯೇ ಆಗ್ಬೇಕು. ಯಾಕೆ? ಬಸವ ಪುರಾಣ ಅಂತಂದ್ರೆ ಸುಮ್ಮನೆ ಅದೊಂದು ಗ್ರಂಥ ಅಲ್ಲ, ಅದೊಂದು ಶಕ್ತಿ, ಅದೊಂದು ಮಂತ್ರ, ಅದೊಂದು ಅದ್ಭುತ. ಅದು ಬಸವ ಪುರಾಣ ಅಂತಂದ್ರೆ ಅಂಥ ಬಸವ ಪುರಾಣ ಕೇಳ್ತಕ್ಕಂಥ ಸೌಭಾಗ್ಯ ಇವ ನಿಮ್ಮೆಲ್ಲರಿಗೆ. ನಾನು ನೋಡ್ತಾ ಇದ್ದೀನಿ, ನಮ್ಮ ಅಕ್ಕನ ಬಳಗದ ತಾಯಿಯಂದ್ರೆ ಸಾಕಷ್ಟು ಜನ ಬಂದಿದ್ದಾರೆ. ನಿನ್ನೆನೆ ಪ್ರಾರಂಭ ಆಯ್ತು, ಇವತ್ತು ಇನ್ನೂ 2ನೇ ದಿವಸ ಆದರೂ ಕೂಡ ನಮ್ಮ ಈ ಅಂಗಳ ತುಂಬಿ ಬಿಡ್ತು. ತಮ್ಮೆಲ್ಲರಲ್ಲಿಯೂ ಕೂಡ ಆ ಬಸವ ಪುರಾಣ ಕೇಳಬೇಕು, ಆ ಬಸವಾದಿ ಶಿವಶರಣರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಭಾವ ನೋಡಿ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಅನಿಸ್ತದ. ನಮ್ಮ ಶರಣರು ಯುವಕರು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವು ಕೂಡ ಸೇರ್ತಾ ಇದ್ದೀರಿ. ಆದ್ರೆ ನಾಳೆಯಿಂದ ಬಹಳ ವಿಶೇಷ ಇದೆ. ಯಾಕೆ? ಬಸವಣ್ಣನ ಚರಿತ್ರೆ ಶುರು ಆಗ್ತದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಸುಮ್ಮನೆ ನೀವು ಇನ್ನೂ 4 ಜನ ಸೇರಿ ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಅಕ್ಕನ ವಚನವನ್ನು ಹೇಳಿ ಇಲ್ಲಿ ನಾನು ಪೀಠಿಕೆಗೆ ನಾಂದಿ ಹಾಡಿದ್ದೀನಿ. ಇನ್ನ ಪುರಾಣದಲ್ಲಿ ಯಾವ ವಿಚಾರ ಬರ್ತದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ, ನಂತರ ವಿಷಯ ಮುಂದುವರಿಸೋಣ. ಸಾರಸ ಜನರ ಸಂಗಮ ಮಾಡುವುದು ದೂರ ದುರ್ಜನರ ಸಂಗ ಬೇಡವಯ್ಯ. ಸಾರಸ ಜನರ ಸಂಗಮ ಮಾಡುವುದು ದೂರ ದುರ್ಜನರ ಸಂಗ ಬೇಡವಯ್ಯ. ಆವಾದಡೇನು ಆವಾದಡೇನು ವಿಷವಂದೇ ಅಂತರರ ಸಂಗ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಗ, ಅಂತರಂಗ ಶುದ್ಧವಿಲ್ಲದವರ ಸಂಗ. ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವಾ ದೇವಾ ದೇವಾ. ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ, ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ.